ಸಚಿವ ಜಮೀರ್ ಅವರ ಪುತ್ರ ಜೈದ್ ಅವರು ಅಭಿನಯಿಸಿರುವ ಕಲ್ಟ್ ಸಿನಿಮಾ ಜನವರಿ 23ರಂದು ಬಿಡುಗಡೆಯಾಗಲಿದೆ. ಪ್ರಮೋಷನ್ಗೆ ಚಿತ್ರತಂಡ ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೈದ್ ಖಾನ್, ಕಲ್ಟ್ ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ, ಫೈಟ್, ಕಮರ್ಷಿಯಲ್ ಸಾಂಗ್, ಎಮೋಷನ್, ಪ್ರೀತಿಯಲ್ಲಿ ಮೋಸವಾಗುವ ಕತೆ ಕಲ್ಟ್ ಸಿನಿಮಾವಾಗಿದೆ. ಯೂತ್ಸ್ಗಳಲ್ಲಿ ಕಲ್ಟ್ ಎಂಬ ಪದ ಬಳಕೆಯಲ್ಲಿದೆ. ಕಲ್ಟ್ ಪದ ಹುಟ್ಟಿರೋದು ಕಲ್ಚರ್ನಿಂದ. ಮಾಸ್ಗೂ ಕಲ್ಟ್ ಎಂದು ಕರೆಯುತ್ತಾರೆ. ರವಿವರ್ಮ 3 ಫೈಟ್ ಇದೆ ಎಂದರು. ಪ್ರತಿಯೊಬ್ಬರ ಜೀವನದಲ್ಲಿ ನಡೆದಿರುವ ಸಿನಿಮಾ ಟಚ್ ಆಗಲಿದೆ. ಒಳ್ಳೆಯ ಕಥೆಯಾಗಿ ಕಾಯ್ತಾ ಇದ್ದೆ. ಕನ್ನಡ ಇಂಡಸ್ಟ್ರೀಸ್ ಕಷ್ಟದಲ್ಲಿದೆ. ಅನಿಲ್ ಕುಮಾರ್ ಕತೆ ಮತ್ತು ನಿರ್ದೇಶಿಸಿದ್ದಾರೆ. ಗಂಗಾಧರ್ ಡಿಸ್ಟ್ರಿಬ್ಯೂಷನ್ ನಮ್ಮ ಸಿನಿಮಾ ಮಾಡ್ತಾ ಇದ್ದಾರೆ. 2017ರಲ್ಲಿ ಬಾಂಬೆಯಲ್ಲಿ ತರಬೇತಿ ಮಾಡಿರುವೆ. ಸಿನಿಮಾವನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ತಂದೆಗೆ ನಾನು ಈ ಫೀಲ್ಡ್ ಆಯ್ಕೆ ಮಾಡಿಕೊಂಡಿರೋದು ಇಷ್ಟವಿಲ್ಲ, ರಾಜಕೀಯನೂ ಇಷ್ಟವಿಲ್ಲ, ಉದ್ಯಮಿ ಆಗಿರಲಿ ಎಂಬ ಆಸೆ ಇತ್ತು. ಆದ್ರೆ ನಾನು ಈ ಸಿನಿಮಾ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿರುವೆ ಎಂದರು. ಶಿವಮೊಗ್ಗಕ್ಕೆ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಿದೆ ತಮ್ಮೆಲ್ಲರೂ ನೋಡಿ. ನಮ್ಗಂತೂ ಏನ್ ಮಾತಾಡಕ್ಕಿಲ್ಲ. ತಮ್ಮೆಲ್ಲರೂ ಮನಸ್ಸಲ್ಲಿ ಏನೋ ಪ್ರಶ್ನೆಗಳಿದ್ರೆ ದಯವಿಟ್ಟು ನೀವು ಕೇಳ್ಬೋದು. ಕಲ್ಟ್ ಅಂದ್ರೆ ಒಂದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ. ಹೆಂಗೆ ಒಂದು ಇಡೀ ಕುಟುಂಬ ಸಮೇತ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ಫುಲ್ ಪ್ಯಾಕೇಜ್ ಅಂತ ಹೇಳ್ಬೋದು. ಫೈಟ್ಸ್ ಆಗಲಿ, ಕಮರ್ಷಿಯಲ್ ಸಾಂಗ್ಸ್ ಆಗಲಿ, ಮೆಲೋಡಿ ಹಾಡುಗಳು ಆಗಲಿ, ಇಮೋಷನ್ಸ್ ಆಗಲಿ, ತಂದೆ ತಾಯಿದು. ಇವತ್ತಿನ ಜನ್ರೇಷನ್ನು ಹೆಣ್ಮಕ್ಳು ಆಗ್ಬೋದು, ಗಂಡು ಮಕ್ಳು ಆಗ್ಬೋದು, ಒಂದು ಪ್ರೀತಿಯಲ್ಲಿ ಬಿದ್ದ ಮೇಲೆ ಹೆಂಗ್ ಮೋಸ ಆಗ್ತಿದ್ದಾರೆ. ಸೊ ಅದ್ರ ಮೇಲೆ ಒಂದೆಲ್ಲ ಇಟ್ಕೊಂಡು ನಾವೊಂದು ಕತೆ ಮಾಡಿದ್ದೀವಿ. ಸೊ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾವು ಅನ್ಕೊಂತಿದ್ದೀವಿ. ಸರ್, ಸಿನಿಮಾ ಟೈಟ್ಲಿಗೂ ಮತ್ತೆ ಸಿನಿಮಾದ ಕಥೆಗೂ ಒಂದಿಷ್ಟು ಹೋಲಿಕೆ ಇರುತ್ತೆ. ಈ ಕಲ್ಟ್ ಅಂತ ಹೆಸರು ಯಾಕೆ ಬಂದಿದೆ ಸರ್? ಕಲ್ಟ್ ಅಂದ್ರೆ ಇತ್ತೀಚೆಗೆ ಯೂತ್ಸ್ ಅಲ್ಲಿ ತುಂಬಾ ಅದು ಪದ ಬಳಕೆ ಇದೆ ಸರ್. ಅವರು ಸ್ಟೇಟ್ಮೆಂಟ್ಸ್ ಇದ್ರೆ ಕಲ್ಟ್ ಸಿನಿಮಾ ಅಂತಾರೆ, ಕಲ್ಟ್ ಸಾಂಗ್ಸ್ ಅಂತ ಹೇಳ್ತಾರೆ. ಸೊ ನಾವು ಸುಮಾರು ಸತಿ ಕೇಳ್ತಾ ಇದ್ವಿ ಕಲ್ಟ್ 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 ಅಂತ ಹೇಳಿ. ಕಲ್ಟ್ ಅಂದ್ರೆ ಅದು ಎರಡನೇ ಅರ್ಥ ಬಂದ್ಬಿಟ್ಟು ಮಾಸ್ ಅಂತ ನಾವು ಹೇಳ್ತೀವಿ. ಅದು ಇನ್ನೊಂದು ಅರ್ಥ ಏನಂದ್ರೆ ಅದು ಕಲ್ಟ್ ಪದ ಹುಟ್ಟಿರೋದೇ ಕಲ್ಚರ್ ಇಂದಂತೆ. ಫಸ್ಟ್ ಕಲ್ಚರ್ ಅಂತ. ಸೊ ಕಲ್ಟ್ ಅಂದ್ರೆ ಫಿಕ್ಸ್ ಅಂದ್ರೆ ಇವನೇ ಅಂದ್ರೆ ಮಾಸ್ ಅಂತ ಹೇಳ್ಬೋದು. ಸೊ ಇದು ಕತೆ ಕಲ್ಟ್ ಅಲ್ಲ, ಈ ಹೀರೋದ ಕ್ಯಾರೆಕ್ಟರ್ ಕಲ್ಟ್ ಆಗಿರುತ್ತೆ ಸರ್. ಈ ನನ್ನೊಂದು ಪಾತ್ರದ ಹೆಸರು ಬಂದ್ಬಿಟ್ಟು ಮಾಧವ ಅಂತ ಹೇಳಿ. ಅವ್ರ ಒಂದೇ ಕ್ಯಾರೆಕ್ಟರ್ ಅಲ್ಲಿ 3 ಡಿಫ್ರೆಂಟ್ ಶೇಡ್ ಇದೆ. ಒಂದು ಲಾಂಗ್ ಹೇರ್, ಒಂದು ಮೀಡಿಯಂ ಲಾಂಗ್ ಹೇರ್, ಒಂದು ಶಾರ್ಟ್ ಹೇರ್. ಸೊ ಈ ತರ ಒಂದೇ ಕ್ಯಾರೆಕ್ಟರ್ 3 ಡಿಫ್ರೆಂಟ್ ಶೇಡ್ ಇರುತ್ತೆ. ಸೊ ಜನ ಅದನ್ನ ತುಂಬಾ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದೀವಿ ಸರ್. ನಮ್ಮ ರವಿ ವರ್ಮ ಅವರು ಕೊರಿಯೋಗ್ರಾಫ್ ಮಾಡಿರೋದು ಫೈಟ್ಸು. ಸೊ ಟೋಟಲ್ ಆಗಿ 3 ಫೈಟ್ ಇದೆ ಕಮರ್ಷಿಯಲ್ ಆಗಿ. ಸೊ ನನ್ನ ಮೊದಲನೇ ಸಿನಿಮಾದಲ್ಲಿ ಅಷ್ಟೊಂದು ಫೈಟ್ಸ್ಗಳು ಇರಲಿಲ್ಲ, ಒಂದೇ ಒಂದು ಫೈಟ್ ಇದ್ದಿದ್ದು. ಸೊ ಈ ಸಿನಿಮಾದಲ್ಲಿ ಒಂದು 3 ಫೈಟ್ ಅದ್ಭುತವಾಗಿ ರವಿ ಸರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅದು ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಸರ್. ಅದು ಒಂದು ಟೈಮ್ ಟ್ರಾವೆಲಿಂಗ್, ಟೈಮ್ ಲೂಪ್ ಅನ್ನೋ ಮೇಲೆ ಕಾನ್ಸೆಪ್ಟ್ ಮೇಲೆ ನಾವು ಹೊಸ ಪ್ರಯತ್ನ ಮಾಡೋಣ ಅಂತ ಹೇಳಿ ಹೋಗಿದ್ದು. ಇದು ತುಂಬಾ ಇಮೋಷನಲ್ ಸಬ್ಜೆಕ್ಟ್ ಸರ್. ಇದನ್ನ ನಾನು ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂದ್ರೆ, ನನ್ನ ಮೊದಲನೇ ಸಿನಿಮಾ ಸ್ವಲ್ಪ ನನಗೆ ಕಂಪ್ಲೇಂಟ್ಸ್ ಬಂತು. BC ಸೆಂಟ್ರಲ್ಲಿ ಈ ಕಾನ್ಸೆಪ್ಟ್ ಏನಿದೆಯಲ್ಲ, ಟೈಮ್ ಟ್ರಾವೆಲಿಂಗ್, ಟೈಮ್ ಲೂಪ್ ಅನ್ನೋ ಒಂದು ಕಾನ್ಸೆಪ್ಟ್ ಹೊಸದಾಗಿ ನಾವೇನ್ ಮಾಡಿದ್ದೀವಿ, ಅದು ಎಷ್ಟು ಜನಕ್ಕೆ ಅದು ಅರ್ಥ ಆಗಿಲ್ಲ BC ಸೆಂಟ್ರ್ ಕಡೆ. ಸೊ ಅದಕ್ಕೆ ಈ ಕತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ಬೇಕು, ತುಂಬಾ ಹತ್ರವಾದ ಕತೆ ಇರಬೇಕು ಅಂತಾನೆ ಹೇಳಿ ಈ ಕತೆ ಈ ಹುಡುಗನ ಮೇಲೆ ಏನ್ ಘಟನೆ ನಡೆಯುತ್ತಲ್ಲ, ಐ ಆಮ್ ಡ್ಯಾಮ್ ಶೋರ್ ಪ್ರತಿಯೊಬ್ಬರ ಜೀವನದಲ್ಲೂ ಆ ಘಟನೆ ನಡೆದಿರುತ್ತೆ ಒಂದು ಪೀರಿಯಡ್ ಟೈಮ್ ಅಲ್ಲಿ. ಸೊ ಪ್ರತಿಯೊಬ್ಬರು ಅದನ್ನ ತುಂಬಾ ಫೀಲ್ ಮಾಡ್ಕೊಂತಾರೆ ಅವ್ರ ಸಿನಿಮಾ ನೋಡಿದ್ಮೇಲೆ. ಮೊದಲನೇ ಸಿನಿಮಾ ಬಂದ ನಂತರ ಎರಡನೇ ಸಿನಿಮಾ ಬರೋದಕ್ಕೆ ಟೈಮ್ ಆಯ್ತು, ಟೈಮ್ ತುಂಬಾ ತಗೊಂಡು ಸರ್ ಬೇಕು ಅಂತ ಮಾಡ್ಬೇಕು ಅಂತ ಹಾಗೇನಿಲ್ಲ. 3 ವರ್ಷ ಆಯ್ತು. 2023ರಲ್ಲಿ ನಾವು ಬನಾರಸ್ ರಿಲೀಸ್ ಮಾಡಿದ್ವಿ. ಈಗ 2026 ನಾವು ಇದನ್ನ ರಿಲೀಸ್ ಮಾಡ್ತಾ ಇದೀವಿ. ಹೆಚ್ಚು ಕಡಿಮೆ ಈ ಪ್ರಾಜೆಕ್ಟ್ ಶುರು ಮಾಡಿ 1.5 ವರ್ಷ, ಹೆಚ್ಚು ಕಡಿಮೆ 1 year 8 months ಏನೋ ಅನ್ಕೊಂತೀನಿ ನಾನು. ಟೈಮ್ ತಗೊಂಡು ಏನಕ್ಕೆ ಅಂದ್ರೆ, ಒಂದು ಒಳ್ಳೆ ಕತೆ ಬೇಕು, ಒಂದು ಒಳ್ಳೆ ಡೈರೆಕ್ಟರ್ ಬೇಕು ಅಂದ್ರೆ ನಮ್ಮ ಇಂಡಸ್ಟ್ರಿ ನಿಮ್ಗೆ ಎಲ್ರಿಗೂ ಗೊತ್ತು ಹಾಗೆ ತುಂಬಾ ಚಿಕ್ಕ ಇಂಡಸ್ಟ್ರಿ. ಡೈರೆಕ್ಟರ್ಸ್ಗಳು ಕಮ್ಮಿ, ರೈಟರ್ಸ್ಗಳು ಕಮ್ಮಿ. ಒಳ್ಳೆ ಕತೆನ ಆಯ್ಕೆ ಮಾಡ್ಕೊಬೇಕು. ಯಾಕಂದ್ರೆ ಈಗ ತಮ್ಮೆಲ್ಲರಿಗೂ ಗೊತ್ತು ಹಾಗೆ ಕನ್ನಡ ಇಂಡಸ್ಟ್ರಿ ಯಾವ ಪರಿಸ್ಥಿತಿ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತು. ಜನ ಥಿಯೇಟರ್ಗೆ ಬರ್ತಾ ಇಲ್ಲ, ಒಳ್ಳೆ ಕತೆಗಳು ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ಸೊ ಒಂದು ಒಳ್ಳೆ ಕತೆ ಹುಟ್ಟಬೇಕು,
ಒಂದು ಒಳ್ಳೆ ಡೈರೆಕ್ಟರ್ ಜೊತೆ ಕಾಂಬಿನೇಷನ್ ಸಿನಿಮಾ ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಂತು ಸರ್ ಅಷ್ಟೇ. ಕತೆ ಯಾರು? ಅನಿಲ್ ಕುಮಾರ್ ಅವ್ರದ್ದು ಸರ್, ನಮ್ಮ ಡೈರೆಕ್ಟರ್ ಅವ್ರದ್ದು ನಿರ್ದೇಶಕದ ಕತೆ. ಸರ್ ವಾಯ್ಸ್ ನಿಮ್ದೇ ಇದೆಯಲ್ಲ, ವಾಯ್ಸ್ ಓವರ್ ಇದೆ ಸರ್? ನಂದೇ ಸರ್, ನಾನೇ ಡಬ್ ಮಾಡಿದ್ದೀನಿ ಸರ್. ಇಲ್ಲ ಸರ್, ಆ ಥರ ಏನು ಇನ್ಸ್ಪಿರೇಷನ್ ಅಂತ ಇಲ್ಲ. ಒಂದು ಥಾಟ್ ಬಂತು ಈ ಥರ ಒಂದು ಲೈನ್ ಅಂತ ಹೇಳಿ, ಸೊ ಅದನ್ನು ನಾವು ಇಂಪ್ರೂವೈಸ್ ಮಾಡಿಕೊಂಡು ನನಗೆ ಏನೇನು ಬೇಕಾಗಿತ್ತು ಅದೆಲ್ಲ ಆ್ಯಡ್ ಮಾಡಿಕೊಂಡು ಎಲ್ಲ ಮಾಡಿದ್ವಿ ಸರ್. ಇದು ಮಾಸು ಮತ್ತೆ ಕ್ಲಾಸ್ ಅಟ್ರಾಕ್ಷನ್ ಆಗುತ್ತಾ? ಮಾಸ್ ಎಲಿಮೆಂಟ್ಸ್ ಒಂದಷ್ಟು ಇಟ್ಟಿದ್ದೀವಿ ಸರ್. ಸ್ವಲ್ಪ ನಾನು ಮಾಸ್ನ ಅವಾಯ್ಡ್ ಮಾಡ್ತೀನಿ, ಏನಕ್ಕೆ ನನ್ನ ಪರ್ಸ್ನಾಲಿಟಿ ನೋಡಿದ್ರೆ ಮಾಸ್ ಹಂಗೆ ಅನ್ಸಲ್ಲ. ನಾನು ಇದೆ ಒಂದಷ್ಟು ಇವತ್ತಿನ ಯೂತ್ಸ್ಗೆ ಅಟ್ರಾಕ್ಟ್ ಏನೇನು ಮಾಡಬೇಕು ಅದನ್ನೆಲ್ಲ ಅಂಶಗಳು ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡಿರೋದು. ಸೊ ಮಾಸ್ ಇರುತ್ತೆ, ಕ್ಲಾಸ್ ಇರುತ್ತೆ. ಇದು ತುಂಬ ಬೇಗ ಆಗ್ಬಿಡುತ್ತೆ ಸರ್, ಏನಕ್ಕಂದ್ರೆ ಥಿಯೇಟರ್ ಆಗುತ್ತೆ. ಅದನ್ನೇ ಸರ್ ಹೇಳ್ತಾ ಇರೋದು. ಈಗ ಹೇಳಿದ್ರೆ ಹೆಚ್ಚು ಕಡೆ ಇನ್ನೊಂದು 20-25 ದಿನ ಇದೆ ಸಿನಿಮಾ ರಿಲೀಸ್ಗೆ. ಆಗುತ್ತೆ ಸರ್, ಹತ್ತತ್ರ ಒಂದು 100-150 ಈಸಿ ಮಿನಿಮಮ್ ಅಂತೂ ಅಷ್ಟಂತೂ ರಿಲೀಸ್ ಮಾಡೇ ಮಾಡ್ತೀನಿ.